ಫಸ್ಟ್ ವ್ಲಾಗಲ್ಲಿ ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಗೈಸ್. ಇದು ಸಂಡೇ ವ್ಲಾಗಿಗಿರುತ್ತೆ ಆ್ಯಂಡ್ ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ನಾನು, ಪುಟಾಣಿ ಮತ್ತು ಹಸ್ಬೆಂಡು 3 ಜನನೂ ರೆಡಿಯಾಗಿ ಕಾರ್ ಎತ್ತಿದ್ರೆ ಕಾರು ಪಂಚರ್ ಆಗಿತ್ತು ಗೈಸ್. ಕಾರ್ನ ಪಂಚರ್ ಹಾಕಿಸ್ಕೊಂಡು ಇವತ್ತು ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ ಅಟೆಂಡ್ ಮಾಡೋದಿತ್ತು. ಸೊ ಹಾಗಾಗಿ ಹೊರಟ್ವಿ. ನನಗಂತೂ ಬೆಳಗ್ಗೆ ಬೇಗ ಇದ್ದರೆ ತುಂಬಾ ಹೊಟ್ಟೆ ಹಸಿಬಿಡುತ್ತೆ ಗೈಸ್. ಸೊ ಹಾಗಾಗಿ ಆನ್ ದ ವೇ ಹೋಗುವಾಗ ಮಶ್ರೂಮ್ ಬಿರಿಯಾನಿ, ಬಜ್ಜಿ ಎಲ್ಲನೂ ತಿನ್ಕೊಂಡು ಹೊರಟ್ವಿ. ಮತ್ತು ಅಲ್ಲಿ ಸಿಗ್ನಲಲ್ಲಿ ಕಾರ್ ನಿಲ್ಸಿರುವಾಗ ಈ ಥರ ಟಾಯ್ಸ್ ಎಲ್ಲ ಮಾರ್ತಾಯಿದ್ರು. ನಮ್ಮ ಪುಟಾಣಿ ಬೇಕು ಅಂದ ತೊಗೊಂಡು 6 ಗಂಟೆಗೆ ಹೋಗ್ಬೇಕಾಗಿರೋ ಫಂಕ್ಷನ್ಗೆ 9:15 ಹೋದ್ವಿ. ಇವರು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ, ಇವರ ನಾವು ಅಪ್ಪ ಅಮ್ಮ ಅಂತ ಕರಿತೀವಿ. ನಮ್ಮ ಪುಟಾಣಿನೇನಾದರೂ ಹೊರಗಡೆ ಕರ್ಕೊಂಡೋದ್ರೆ ಅವನಂತೂ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಗೈಸ್. ಸೊ ಹಾಗಾಗಿ ನಾನಂತೂ ಇವ್ನು ಎತ್ಕೊಳ್ಳೋಕ್ಕೆ ಹೋಗಲ್ಲ, ಯಾಕಂದರೆ ಡೈಲಿ ನಾನು ನೋಡ್ಕೊತೀನಲ್ಲೋ, ಹೊರಗಡೆ ಹೋದಾಗೆಲ್ಲ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅಮ್ಮನ ಜವಾಬ್ದಾರಿ ಅಂತ ಬಿಟ್ಬಿಡ್ತೀನಿ. ಸೊ ಯಾವಾಗಲೂ ಅವರೇ ಟೇಕ್ ಕೇರ್ ಮಾಡೋದು ಹೊರಗಡೆ ಹೋದಾಗ. ಪೂಜೆ ಎಲ್ಲ ಚೆನ್ನಾಗಾಯಿತು ಗೈಸ್. ನಮ್ಮ ಬಾವನ ಕೈಲಿ ಫೋನ್ ಕೊಟ್ಟು ಒಂದು ವಿಡಿಯೋ ಮಾಡಿರಿ ಅಂತ ಅಕ್ಷತೆ ಕಾಳು ಇಸ್ಕೊಂಡು ನಾನು ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಹಾಕಿದ್ವಿ. ಇಲ್ಲಿ ಹೊಸ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ವಿ. ಇವನು ನಮ್ಮ ಭಾರ್ಗವ್, ನನ್ನ ದೊಡ್ಡ ಮಗ. ಅವ್ರ ಮಮ್ಮಿ ಬಾಣ್ತನಕ್ಕೆ ಹೋಗಿರೋದ್ರಿಂದ ಒಂದು ಸ್ವಲ್ಪ ನಮ್ಮ ಕಡೆ ಜ್ಞಾನ ಕಡಿಮೆ ಆಗಿಬಿಟ್ಟೈತೆ ಗೈಸ್. ನಮ್ಮ ಪಾಪು ನೋಡಿ ಹಿಂಗೆ ಮುದ್ದಾಡ್ತಾವನೆ. ಸೊ ಎಲ್ಲ ಮುಗಿಸ್ಕೊಂಡು ಊಟನ ಮಾಡಿಕೊಂಡು ಅಂದಿವಿ. ಚೇಪಿಕಾಯಿನ ತೊಗೊಂಡು ಮತ್ತು ನಮ್ಮ ಅಮ್ಮ ಮನೆಗೆ ಹೋದ್ವು. ಕಾರಣ ಇದೆ. ಸೊ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಇಳ್ದು ಮನೆಗೆ ಹೋದರೆ ನಮ್ಮಮ್ಮ ಕೂಡ ಸೇಪೆಕಾಯಿ ತೊಗೊಂಡು ಬಂದಿತ್ತು. ನಾವು ಕಾಸು ಕೊಟ್ಟು ತೊಗೊಂಡು ನಮ್ಮಮ್ಮ ಹಂಗೆ ತೊಗೊಬಂದೈತೆ ಗೈಸ್. ಮತ್ತು ನಮ್ಮ ಮನೆಗೆ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು. ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸು. ಅವ್ರ ಹತ್ರನೂ ಸ್ವಲ್ಪ ಹರಟೆ ಹೊಡ್ಕೊಂಡು ಮನೆ ಕಡೆಗೆ ಹೋದ್ವಿ. ಆನ್ ದ ವೇ ಬರುವಾಗ ರೋಡ್ ಮಧ್ಯದಲ್ಲಿ ಮತ್ತೆ ಕಾರ್ ಪಂಚರ್ ಆಯಿತು. ಆ ಸೈಡ್ ಊರು ಇಲ್ಲ, ಈ ಸೈಡ್ ಊರು ಇಲ್ಲ. ಸೆಂಟ್ರಲ್ಲಿ ಹುಣಸೆ ಮರ ಬೇರೆ ಇತ್ತು ಗೈಸ್. ನಾನಂತೂ ತುಂಬಾ ಹೆದರ್ಕೊಂಡೆ. ನನ್ನ ಫ್ರೆಂಡ್ಸ್ಗೆ ಒಂದೇ ಒಂದು ಫೋನ್ ಮಾಡಿದ ತಕ್ಷಣವೇ ಎಲ್ಲಿದ್ರೋ ಏನೋ ಗೊತ್ತಿಲ್ಲ, ಪಟ್ ಅಂತ ಬಂದುಬಿಟ್ರು. ನನ್ನ ಜೀವನದಲ್ಲಿ ನಾನು ಏನು ಸಂಪಾದನೆ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ನಾನಂತೂ ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ಸಂಪಾದನೆ ಮಾಡಿದ್ದೀನಿ. ಇದಂತೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಕಾರಂತೂ ರೆಡಿ ಆಗಲಿಲ್ಲ. ಅಲ್ಲೇ ಸೈಡಲ್ಲಿ ಹಾಕಿ ಮತ್ತೆ ನಮ್ಮ ಅಮ್ಮರ ಮನೆಗೆ ಹೋಗಿ ಅಲ್ಲೇ ಮನೆ ಬೆಳಿಗ್ಗೆ ಇದ್ದು ರೆಡಿ ಮಾಡಿಸಿ ಮನೆಗೆ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.